ವಿಧಾನಸೌಧದಲ್ಲಿ ರಿಕ್ಲೈನರ್ಸ್ ಚೇರ್ಗಳನ್ನು ತಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪರ ವಿರೋಧ ಚರ್ಚೆ ಆಗ್ತಾ ಇತ್ತು. ಆದರೆ ಇವತ್ತು ಶಾಸಕರು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಹೊಸ ಮಸಾಜ್ ಚೇರ್ಗಳಲ್ಲೂ ಕೂಡ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಹಾಕಿರುವಂಥ ಚೇರ್ಗಳು ಶಾಸಕರು ಸಚಿವರಿಗೆ 15 ರಿಕ್ಲೈನರ್ ಚೇರ್ಗಳನ್ನು ತರಲಾಗಿದೆ. 2 ಫಿಸಿಯೋಥೆರಪಿ ಚೇರ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಚೇರ್ಗಳಲ್ಲಿ ಕುಳಿತು ವಿಶ್ರಾಂತಿ ಪಡಿತಾ ಇದ್ದಾರೆ ಶಾಸಕರು. ಹೇಳಿ ಕೇಳಿ ಸಚಿವರು ಶಾಸಕರುಗಳು ವಿಧಾನಸೌಧಕ್ಕೆ ವಿಧಾನಸಭೆಗೆ ಬರ್ತಾರೆ ಅಂತ ಹೇಳಿದ್ರೆ ಜನರ ಸಮಸ್ಯೆಗಳನ್ನು ಹೊತ್ಕೊಂಡ್ಬಂದು ಪರಿಹಾರವನ್ನು ವಾಪಸ್ ತೆಗೆದುಕೊಂಡು ಹೋಗ್ತಾರೆ ಅಂತ. ಆದರೆ ಇಲ್ಲಿ ಏನಾಗ್ತಾ ಇದೆ, ತಮ್ಮ ಸಮಸ್ಯೆಗಳು ಬೆನ್ನು ನೋವು, ಕಾಲು ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಹೀಗೆ ಆ ನೋವು ಈ ನೋವು ಅಂತ ಹೇಳ್ಕೊಂಡು ಅವ್ರ ಸಮಸ್ಯೆಗಳಿಗೆ ರೆಸ್ಟ್ ತೆಗೆದುಕೊಳ್ತಾ ಇದ್ದಾರೆ. ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಾ ಇದ್ದಾರೆ. ಈ ಮಸಾಜ್ ಚೇರ್ಗಳಲ್ಲಿ ಕೂತು ಅನ್ನುವ ಚರ್ಚೆಯೂ ಇದೆ. ಇನ್ನೊಂದು ಕಡೆ ಹೇಳ್ತಾರೆ ಶಾಸಕರು ನಮ್ಮ ಒತ್ತಡಗಳ ಮಧ್ಯೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕಾದಂಥ ಅನಿವಾರ್ಯತೆಯೂ ಇದೆ ಅಂತ ಹೇಳ್ತಾರೆ. ನೋಡ್ತಾ ಇದ್ದೀರಿ, ಕೆಲವು ಹೊಸ ಚೇರ್ಗಳಲ್ಲಿ ಪ್ರಯೋಗ ಆರಂಭ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಮಸಾಜನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಸುರೇಶ್ ಕುಮಾರ್, ತುಮಕೂರು ಗ್ರಾಮೀಣ ಶಾಸಕ ಇವರು. ಸುರೇಶ್ ಗೌಡ ತುಮಕೂರು ಗ್ರಾಮೀಣ ಶಾಸಕರು. ಮತ್ತೋರ್ವ ಶಾಸಕರು ಕೂಡ ಕೂತಿದ್ದಾರೆ. ಹೀಗೆ ಈ ಅನುಭವವನ್ನು ಪಡೆದುಕೊಳ್ತಾ ಇದ್ದಾರೆ. ಇದು ವಿರೋಧ ಪಕ್ಷದ ಮೊಗಸಾಲೆಯಲ್ಲಿರುವಂಥ ಚೇರ್. ಇದು ವಿರೋಧ ಪಕ್ಷದ ಮೊಗಸಾಲೆಯಲ್ಲಿರುವಂಥ ಈ ಮಸಾಜ್ ಚೇರ್ನ ಹೊಸ ಅನುಭವವನ್ನು ಪಡೆದುಕೊಳ್ತಾ ಇದ್ದಾರೆ. ಖಾನಾಪುರ ಬಾರ್ಡ್ರ್ ಶಾಸಕರು ನಾನು ಗೆದ್ದೆ. ಅವನು MLA ಆಗಿದ್ದ, ಗೌರಿಶಂಕರ್ MLA ಆಗಿದ್ದ. ಡಿಸ್ಕ್ವಾಲಿಫೈ ಮಾಡಿದ್ವಲ್ಲ ನಾವು.